ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರಂದ್ರೆ, ಮಗು, ಗೆಲುವ ಬಾಗಿಲು ನಿನಗಾಗಿ ತೆಗೆದುಕೊಳ್ಳಿದೆ. ಈ ಅಮಾವಾಸ್ಯ ದಿನ ತಪ್ಪದೆ ನಿನ್ನ ಸಾಯಿ ಸಮಾಧಿಯನ್ನು ಮುಟ್ಟಿ ಅನ್ಕೊಂಡಿರೋದು ಆಗುತ್ತೆ ಅಂತ ಇವತ್ತು ಸಾಯಿಯಪ್ಪ ನಮಗೋಸ್ಕರ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಇವತ್ತು ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸಮಾಧಿಯನ್ನು ಮುಟ್ಟಿ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ಹೇಳ್ಕೊಂತ ನಿನ್ನ ಸಾಯಿ ಸಮಾಧಿಯನ್ನು ಮುಟ್ಟಿ ಇಲ್ಲಿ ಶಿರಡಿಯಲ್ಲಿ ನಡೆದಿರುವಂಥ ಲೈವ್ ಟೆಲಿಕಾಸ್ಟ್ನ ನಾನು ಇವತ್ತು ಶೇರ್ ಮಾಡಿದ್ದೀನಿ. ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ಅಥವಾ ಕಷ್ಟಗಳನ್ನು ಹೇಳ್ಕೊಂತ ಸಾಯಿ ಸಮಾಧಿಯನ್ನು ಮುಟ್ಟಿ ಜೀವನದಲ್ಲಿ ನಾವು ಏನು ಕಳ್ಕೊಂಡಿರ್ತೀವೋ ನಮ್ಮ ಕಷ್ಟಗಳನ್ನು ಪ್ರತಿದಿನ ಸಾಯಿ ಮುಂದೆ ಬೇಡ್ಕೊತೀವಿ. ಆದರೂ ಕೂಡ ನಮ್ಮ ಕಷ್ಟಗಳು ಈಡೇರುತ್ತಿಲ್ಲ ಅಂತ ತುಂಬ ದಿನಗಳಿಂದ ಯೋಚನೆ ಮಾಡುತ್ತಾ ಸಾಯಿ ಹೇಳಿರೋದೆಲ್ಲ ಮಾಡುತ್ತಾ ಚಿಂತೆ ಮಾಡ್ತಾ ಇರ್ತೀವಿ. ಆದರೂ ಕೂಡ ಭಗವಂತ ಯಾವಾಗ ನಮಗೆ ಈ ಕಷ್ಟಗಳಿಂದ ದೂರ ಮಾಡ್ತಾರೆ, ಒಳ್ಳೆಯ ಕಾಲ ಯಾವಾಗ ಬರುತ್ತೆ ಅಂತ ತುಂಬ ದಿನಗಳಿಂದ ಯೋಚನೆ ಮಾಡ್ತಾ ಇರ್ತೀವಲ್ವಾ. ಸಾಯಿ ಮುಂದೆ ನಮ್ಮ ಬೇಡಿಕೆಗಳು ಎಷ್ಟೇ ಹೇಳ್ಕೊಂಡ್ರು ಕೂಡ ಅದು ಆಗುತ್ತಿಲ್ಲ ಅಂತ ತುಂಬ ದಿನಗಳಿಂದ ಚಿಂತೆ ಮಾಡ್ತಾ ಇರ್ತೀವಿ. ಬಾಬಾ ಮುಂದೆ ಎಲ್ಲ ಸಮಸ್ಯೆಗಳು ಹೇಳ್ಕೊತಾ ಇರ್ತೀವಿ. ಆದರೆ ಸಾಯಿ ನಮಗೆ ಯಾವಾಗ ದಾರಿ ಕೊಡ್ತಾರಾ ಅಂತ ನೋಡ್ತಾ ಕೂತಿರ್ತಾರೆ. ಮಗು, ಇವತ್ತು ನಿನ್ನ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸಂದೇಶವನ್ನು ತಂದಿದ್ದೀನಿ. ಇದು ಪೂರ್ತಿಯಾಗಿ ಕೇಳಿ. ನಿನ್ನ ಜೀವನ ಅತಿ ಶೀಘ್ರವಾಗಿ ಬದಲಾವಣೆ ಆಗುತ್ತದೆ. ಮಗು, ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನನ್ನ ಸಮಾಧಿಯನ್ನು ಮುಟ್ಟಿದೀಯಾ. ಸಮಾಧಿಯಿಂದ ನಿನಗೆ ಸಮಾಧಾನ ಕೊಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ನೀನೆಲ್ಲ ಕೆಲಸಗಳು ನೀನೇನು ಅನ್ಕೊಂಡಿದೀಯೋ ಅದೆಲ್ಲ ಕೂಡ ಆಗುತ್ತದಮ್ಮ. ಚಿಂತೆ ಮಾಡಬೇಡಿ. ಇವತ್ತು ನಿನ್ನ ಅನಾರೋಗ್ಯ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ. ಅನಾರೋಗ್ಯ ಸಮಸ್ಯೆ ಇದ್ದರೆ ಮೊದಲು ನಿನ್ನ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸಾಯಿ ವಿಭೂತಿನ ಬಳಸಿ. ಮಗು, ನೀನು ಅನ್ಕೊಂಡಿರೋ ಜಾಬ್ಗೆ ತುಂಬ ಪ್ರಯತ್ನ ಮಾಡ್ತಾ ಇದೀಯ, ಆದರೆ ಸಮಯ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ. ಈಗ ನಿನ್ನ ಸಮಯ ಬಂದಿದೆ. ಈ ಅಮಾವಾಸ್ಯೆ ಹೋದರೆ ಖಂಡಿತ ನಿನಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತದಮ್ಮ. ನೀವೇನೇ ಅನ್ಕೊಂಡ್ರೂ ಕೂಡ ಆಗುತ್ತದೆ. ಮೊದಲು ನಿನ್ನ ಸುತ್ತೂ ಇರೋವಂಥವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ. ಯಾಕಂದ್ರೆ ನಿನ್ನ ಸುತ್ತು ಇರೋವಂಥವರೆಲ್ಲರೂ ಕೂಡ ನಿನ್ನನ್ನು ಯಾವ ರೀತಿ ಹಿಂದಕ್ಕೆ ತಳ್ಳಬೇಕು ಅಂತ ಕಾಯ್ತಿದ್ದಾರೆ. ಮೊದಲು ಅವರ ಬಗ್ಗೆ ಯೋಚನೆ ಮಾಡೋದು ಬಿಡಿ. ನಿನ್ನ ಕೆಲಸಗಳ ಬಗ್ಗೆ ಯೋಚನೆ ಮಾಡಿ. ನೀನೇನು ಅನ್ಕೊಂಡಿದೀಯೋ ಅದು ಆಗೋಕ್ಕೆ ಮಾರ್ಗವನ್ನು ಹುಡುಕಿ. ನಿನ್ನ ಸಾಯಿ ಸದಾ ಜೊತೆ ಇರ್ತಾರೆ. ನಿನ್ನ ಸಾಯಿ ಸಮಾಧಾನ ಒಂದೇ. ಪ್ರತಿದಿನ ಸಾಯಿ ನಾಮಸ್ಮರಣೆ ಮಾಡುತ್ತಾ ಒಳ್ಳೆಯ ಕೆಲಸಗಳು ಮಾಡಿ. ಕೆಟ್ಟದ ಬಗ್ಗೆ ಯೋಚನೆ ಮಾಡಬೇಡಿ. ಒಬ್ಬರ ಬಗ್ಗೆ ಚಿಂತೆ ಮಾಡಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾ ಒಬ್ಬರ ಸಂಸಾರದಲ್ಲಿ ನೀನು ಕೈ ಇಡೋದು ಅಥವಾ ಏನಾದರೂ ಕೆಟ್ಟದಾಗಿ ಮಾತಾಡೋದು ಇದೆಲ್ಲ ನೀನು ಮಾಡ್ತಾ ಹೋದರೆ ನೀನು ಜೀವನದಲ್ಲಿ ಏನು ಅನ್ಕೊಂಡಿರ್ತೀಯೋ ಅಥವಾ ನಾನು ಈ ರೀತಿ ಬಾಳಬೇಕು, ಅವರಿಗಿಂತ ನಾನು ಹೆಚ್ಚಾಗಿ ಹಣದಲ್ಲಿ ಇರಬೇಕು ಅಥವಾ ಆಸ್ತಿಯಲ್ಲಿ ಇರಬೇಕು ಇಂಥ ಯೋಚನೆ ಇದ್ದರೆ ಮೊದಲು ನೀನು ಕಷ್ಟಪಟ್ಟು ದುಡಿಬೇಕು. ಆಗ ಎಲ್ಲರೂ ಮೆಚ್ಚೋ ಥರ ನಾವು ನಮ್ಮ ಜೀವನ ಬಳಸ್ಕೋಬೋದು. ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದರೆ ಅದನ್ನು ತಾಳ್ಮೆಯಿಂದ ಅನುಭವಿಸಬೇಕು. ಏಕೆಂದರೆ ಭಗವಂತ ನಮಗೆ ಕೊಟ್ಟಿರುವಂಥ ಪರೀಕ್ಷೆ, ಆ ಪರೀಕ್ಷೆಗಳೇನು ಶಾಶ್ವತವಲ್ಲ. ಅದರಲ್ಲಿ ನಮಗೆ ಎಷ್ಟು ತಾಳ್ಮೆ ಇದೆ ಅನ್ನೋದು ಭಗವಂತ ನೋಡ್ತಾ ಇರ್ತಾರೆ. ಅದಕ್ಕೆ ಕಷ್ಟಗಳು ಕೊಡ್ತಾ ಇರ್ತಾರೆ. ಆದರೂ ಕೂಡ ನಾವು ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತೀವಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುತ್ತಾ ಒಬ್ಬರ ಬಗ್ಗೆ ಚಿಂತೆ ಮಾಡುತ್ತಾ ಅವ್ರು ಹಿಂಗಾಯ್ತು, ಇವ್ರು ಹಿಂಗಿದ್ದಾರೆ, ನಾವ್ಯಾಕೆ ಹಿಂಗಿಲ್ಲ ಅಂತ ನಾವು ಕಷ್ಟಪಟ್ಟು ದುಡಿದ್ರೆ ಎಲ್ಲ ಬರುತ್ತೆ, ತಾನಾಗೆ ಬರುತ್ತೆ. ನಾವು ಮೊದಲು ನಮ್ಮ ಬಗ್ಗೆ ಚಿಂತೆ ಮಾಡಬೇಕು. ಇವತ್ತು ನಿನ್ನ ಸಾಯಿ ಸಂತೋಷವಾದಂಥ ಮಾತನ್ನು ತಂದಿದ್ದಾರೆ. ಇವತ್ತು ಯಾರು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸಮಾಧಿಯನ್ನು ಮುಟ್ಟಿದ್ದಾರೋ ಖಂಡಿತ ಅವರಿಗೆ ಅತಿ ಶೀಘ್ರದಲ್ಲಿ ಶಿರಡಿಗೆ ದಾರಿ ಕೊಡ್ತೀನಿ. ಶಿರಡಿಗೆ ಬಂದು ಸಾಯಿ ಸಮಾಧಿಯನ್ನು ಮುಟ್ಟೋ ಅವಕಾಶವನ್ನು ನಾನು ಕೊಡ್ತೀನಿ. ಮಗು, ನಿನ್ನ ಸಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ನಿನ್ನ ಜೀವನ
ಕಷ್ಟದಲ್ಲಿದ್ರು, ಸಂತೋಷದಲ್ಲಿದ್ರು ಎಲ್ಲ ವಿಷಯದಲ್ಲೂ ಕೂಡ ಸಾಯಿ ಮುಂದೆ ಹಂಚ್ಕೊಂತೀಯ. ನಿನ್ನ ಪ್ರೀತಿ, ನಿನ್ನ ಸಂತೋಷ ಯಾವತ್ತೂ ನಾನು ಖಂಡಿತ ನೋಡ್ತಾನೆ ಇರ್ತೀನಿ. ನೀನು ಯಾವಾಗಲೂ ಸಂತೋಷವಾಗಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇರೋ ಥರ ನಿನ್ನ ಸಾಯಿ ನೋಡ್ತಾ ಇರ್ತಾರೆ. ನೀನು ಅಷ್ಟು ನಂಬಿಕೆ ಇಟ್ಕೊಂಡು ನಿನ್ನ ಸಾಯಿ ಆರಾಧನೆ ಮಾಡುತ್ತಾ ಇರೋವಾಗ ನಾನು ಯಾವತ್ತೂ ನಿನ್ನ ಕೈಯನ್ನ ಬಿಡಲ್ಲ ಮಗು. ಅತಿ ಶೀಘ್ರವಾಗಿ ನೀನೇನು ಅನ್ಕೊಂಡಿದೀಯೋ ಅದು ಹಾಗೇ ಆಗುತ್ತದೆ. ನಿನ್ನ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆಯೋ ಅದು ನೆರವೇರೋ ಥರ ನಾನು ಮಾಡುತ್ತೀನಿ. ಈ ಅಮಾವಾಸ್ಯೆ ಹೋಗಿದ್ದ ನಂತರ ಎಲ್ಲ ಒಳ್ಳೆಯ ಕಾಲನೇ ಆರಂಭವಾಗುತ್ತದಮ್ಮ. ಚಿಂತೆ ಮಾಡಬೇಡಿ. ಬರೋ ಗುರುವಾರ ಒಳಗೆ ನಿನಗೆ ಒಂದು ಶುಭವಾರ್ತೆ ಬರುತ್ತೆ. ಅದು ನಿನಗೆ ತುಂಬಾ ಸಂತೋಷವನ್ನೇ ಕೊಡುತ್ತೆ. ಪ್ರತಿದಿನ ಎದ್ದಿದ್ದ ತಕ್ಷಣ ಈ ಸಾಯಿ ಆರಾಧನೆ ಮಾಡಿ. ಪ್ರತಿದಿನ ಒಳ್ಳೆಯ ಕೆಲಸಗಳು ಮಾಡುತ್ತಾ ಇರಿ. ಪ್ರತಿದಿನ ಯಾರಿಗಾದ್ರೂ ಒಂದು ಸಹಾಯ ಮಾಡಕ್ಕೆ ನೋಡಿ. ನಿಮ್ಮ ಕೈಯಲ್ಲಿ ಆಗಿಲ್ವಾ, ಏನು ಕೆಟ್ಟ ಕೆಲಸಗಳು ಮಾಡಕ್ಕೆ ಹೋಗಬೇಡಿ. ನಿನ್ನ ಸಾಯಿ ಎಲ್ಲ ನೋಡುತ್ತಾನೆ ಇರ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ. ನೀವೇನು ಕೆಲಸಗಳು ಮಾಡ್ತಾ ಇದ್ರು ಕೂಡ ನನ್ನ ಸಾಯಿ ನನ್ನ ಜೊತೆನೇ ಇದ್ದಾರೆ ಅನ್ನೋದು ಮರೆಯಬೇಡಿ. ನೀವೇನಾದ್ರೂ ತಪ್ಪು ಕೆಲಸಗಳು ಮಾಡ್ತಾ ಇದ್ರೆ ಅಥವಾ ತಪ್ಪಾಗಿ ಮಾತಾಡ್ತಾ ಇದ್ರು ಕೂಡ ಭಗವಂತ ಎಲ್ಲ ಕೂಡ ನೋಡ್ತಾ ಇದ್ದಾರೆ ಅನ್ನೋದು ನೆನಪಿರಬೇಕು ಮಗು. ನಿನ್ನ ಕಷ್ಟಗಳಿಗೆ ಕಾರಣ ಯಾರೂ ಅಲ್ಲ, ನಿನ್ನಿಂದಾನೇ. ಏನೇ ಕೆಲಸಗಳು ಆಗಿದ್ರು ಅಥವಾ ಏನೇ ಕಷ್ಟ ಬಂದ್ರು ಅಥವಾ ಏನಾದರೂ ಸಂತೋಷ ಬಂದ್ರು ಎಲ್ಲ ಕೂಡ ನಿಮ್ಮ ಕೈಯಿಂದಾನೇ ಆಗುತ್ತದೆ. ಯಾಕಂದ್ರೆ ಕರ್ಮಗಳ ಮೂಲಕ ಎಲ್ಲರೂ ಕೂಡ ಅದನ್ನು ಅನುಭವಿಸುತ್ತಾರೆ. ಈ ಜೀವನದಲ್ಲಿ ಏನೂ ಶಾಶ್ವತವಲ್ಲ ಅನ್ನೋದು ಮಾತ್ರ ನೆನಪಿರಬೇಕು ಮಗು. ಪ್ರತಿದಿನ ನಿನ್ನ ಸಾಯಿ ಆರಾಧನೆ ಮಾಡುತ್ತಾ ಸಾಯಿ ಹೇಳಿರೋ ರೀತಿಯಲ್ಲಿ ನೀನು ನಿನ್ನ ಜೀವನನ ನಡೆಸ್ಕೊಂಡ್ರೆ ಸಾಕು. ಅತಿ ಶೀಘ್ರದಲ್ಲಿ ಏನು ಅನ್ಕೊಂಡಿದೆಯೋ ಅದೆಲ್ಲ ಕೂಡ ಆಗುತ್ತದೆ. ಸಾಯಿ ಸಂದೇಶವನ್ನು ಕೇಳೋದಲ್ಲ, ಅದನ್ನು ಆಚರಿಸಬೇಕು. ಆಚರಿಸಿದ್ರೆ ಎಲ್ಲ ಕೂಡ ಒಳ್ಳೆಯ ಕೆಲಸಗಳು ಆಟೋಮೆಟಿಕ್ ಆಗಿ ಆಗುತ್ತೆ. ಇದು ಸಾಯಿ ಕೊಡ್ತಿರುವಂಥ ಸಂದೇಶ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಹಂಚಿ, ಆಮೇಲೆ ಎಲ್ಲರೂ ಕೂಡ ಅದೇ ಕೈಯಿಂದ ಒಂದು ಚಿಕ್ಕ ಲೈಕ್ ಕೊಟ್ಟು ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.